ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಪಶ್ಚಿಮ ಘಟ್ಟಗಳಲ್ಲಿ ಜೋರಾದ ಮಳೆಯ ಅಬ್ಬರ. ಬೆಳಗಾವಿ, ಮಹಾರಾಷ್ಟ್ರ, ಗೋವಾ ಜಲಪಾತಕ್ಕೆ ಜೀವ ಕಳೆ. ಹಾಲಿನಂತೆ ಹರಿಯುತ್ತಿರುವ ಸುಂಡಿ ಜಲಪಾತ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಮುಂದೆ ರಸ್ತೆ ದುಸ್ಥಿತಿ. ರಸ್ತೆಯಲ್ಲಿನ ಗುಂಡಿಗಳನ್ನು ಮುಚ್ಚಿ ಕ್ರಮ ಕೈಗೊಳ್ಳುವಂತೆ ಆಗ್ರಹ. ರಸ್ತೆಯಲ್ಲಿ ಸಾವು ಬದುಕು ನಡುವೆ ವಾಹನ ಸವಾರರ ಸಂಚಾರ. ಜಾಂಬೋಟಿ ಚೋರ್ಲಾ ಗೋವಾ ಮಾರ್ಗದಲ್ಲಿ ಹದಗೆಟ್ಟ ರಸ್ತೆ. ಅಪಾಯಕಾರಿಯಾಗಿ ಪರಿಣಮಿಸಿದ ಹೊಸಬಳಿ ಬಳಿಯ ಸೇತುವೆ. ಭಾರಿ ವಾಹನಗಳನ್ನು ಕೂಡಲೇ ನಿಲ್ಲಿಸುವಂತೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ. ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರ ಜೋರಾದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಸೇರಿದಂತೆ ನೆರೆಯ ಮಹಾರಾಷ್ಟ್ರ ಹಾಗೂ ಗೋವಾದಲ್ಲಿರುವ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರ ಜೋರಾದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಸೇರಿದಂತೆ ನೆರೆಯ ಮಹಾರಾಷ್ಟ್ರ ಹಾಗೂ ಗೋವಾದಲ್ಲಿರುವ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಹಾಲಿನಂತೆ ಹರಿಯುವ ಮಳೆ ನೀರಿನ ಸೊಗಡನ್ನು ನೋಡುವುದೇ ಒಂದು ಥ್ರಿಲ್ ನೀಡುತ್ತದೆ. ನೀವು ಜಲಪಾತದ ಕೆಳಗೆ ಮೈಯೊಡ್ಡಿ ನಿಲ್ಲುವ ಥ್ರಿಲ್ ಪಡೆಯಬೇಕಾದರೆ ಬೆಳಗಾವಿಯಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿರುವ ಸುಂಡಿ ಫಾಲ್ಸ್ 50 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಜಲಪಾತದ ಕೆಳಗೆ ಮೈಯೊಡ್ಡಿ ಕುಣಿದು ಕುಪ್ಪಳಿಸಬಹುದು. ಹಿಂಡಲ್ಗಾ ಮಾರ್ಗವಾಗಿ ಚಲಿಸಿದರೆ ಮಹಾರಾಷ್ಟ್ರ ಗಡಿಯನ್ನು ಪ್ರವೇಶಿಸುತ್ತೇವೆ. ಸುಂಡಿ ಜಲಪಾತವು ಮಹಾರಾಷ್ಟ್ರದ ವ್ಯಾಪ್ತಿಗೆ ಸೇರುತ್ತದೆ. ಶಿನೊಳ್ಳಿ ಗ್ರಾಮದಿಂದ ಬಲಕ್ಕೆ ತಿರುಗಿ ಮುಂದೆ ಸಾಗಬೇಕು. ಎತ್ತರದ ಮೇಲೆ ಮಹಿಪಾಲ್ಗಢ ಗ್ರಾಮ ಸಿಗುತ್ತದೆ. ಇಲ್ಲಿಂದ ಸುಮಾರು 4 ಕಿಲೋಮೀಟರ್ ಕೆಳಗೆ ಇಳಿದರೆ ಸಾಕು, ಅರಣ್ಯ ಪ್ರದೇಶವನ್ನು ಪ್ರವೇಶಿಸುತ್ತೇವೆ. ಮುಖ್ಯ ರಸ್ತೆಯಲ್ಲಿ ವಾಹನ ಬಿಟ್ಟು ಸುಮಾರು 400 ಮೀಟರ್ ಕಾಲು ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕು. ಕಲ್ಲು ಮಣ್ಣಿನ ಕಚ್ಚಾ ರಸ್ತೆ ಇದ್ದು ಜಾರಿ ಬೀಳುವ ಅಪಾಯವಿರುತ್ತದೆ. ಅಕ್ಕಪಕ್ಕದ ಭತ್ತೆಗಳಿದ್ದು ಅವು ಸೂಸುವ ಸುವಾಸನೆಯಿಂದ ಅಲ್ಲಿಯವರೆಗೆ ನಡೆದುಕೊಂಡು ಬಂದ ಸುಸ್ತು ಕ್ಷಣದಲ್ಲಿಯೇ ಮಾಯವಾಗುತ್ತದೆ. ನಿಧಾನಕ್ಕೆ ನಡೆದುಕೊಂಡು ಹೋದರೆ ನೀರು ಧುಮ್ಮುಕುವ ಶಬ್ದ ಕೇಳಿಬರುತ್ತದೆ. ಸುಮಾರು 50 ಅಡಿ ಆಳ ಪ್ರಪಾತವನ್ನು ಇಳಿದು ಮುಂದಕ್ಕೆ ಹೋದರೆ ಜಲಪಾತ ಸಿಗುತ್ತದೆ. ಸುಂಡಿ ಫಾಲ್ಸ್ ಇದು ಖಾಸಗಿ ಒಡೆತದ್ದಾಗಿದ್ದು ಇಲ್ಲಿ ಬರುವ ಪ್ರತಿಯೊಬ್ಬರಿಗೂ 20 ರೂಪಾಯಿಗಳಂತೆ ಟಿಕೆಟ್ ದರ ಇದೆ. ಪ್ರವಾಸಿಗರಿಗೆ ಪುಂಡರಿಂದ ತೊಂದರೆಯಾಗದಂತೆ ಪೊಲೀಸ್ ವ್ಯವಸ್ಥೆಯು ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಇಲ್ಲಿ ಬರುವ ಪ್ರವಾಸಿಗರು ಸಂತೋಷದ ಅಲೆಯಲ್ಲಿ ತೇಲಾಡುವಂಥದ್ದು ಖಚಿತ. ಇದು ಸುಂಡಿ ಫಾಲ್ಸ್ ಬೆಳಗಾವಿಯಿಂದ ನಿಯರೆಸ್ಟ್ ಐತಿ. ಭಾಳ ದೂರ ಇಲ್ಲ, ಫ್ಯಾಮಿಲಿ ಬರೋಕೆ ಬೆಸ್ಟ್ ಐತಿ. ಸೊ ಏನೋ ಒಂದು ಫ್ಯಾಮಿಲಿ ಇದ್ರೆ ಬಂದ್ರೆ ಬೆಸ್ಟ್ ಎಂಜಾಯ್ ಮಾಡೋಕೈತಿ. ನಿಯರೆಸ್ಟ್ ಐತಿ, ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರಿಗೆ ಐತಿ. ಬಂದು ಎಲ್ಲರೂ ಎಂಜಾಯ್ಮೆಂಟ್ ಮಾಡಿರಿ. ಇಷ್ಟು ಎಂಜಾಯ್ಮೆಂಟ್ ಮಾಡೋಕೆ ನಿಯರೆಸ್ಟ್ ಬೆಳಗಾವಿಯಿಂದ ಯಾವುದೂ ಫಾಲ್ಸ್ ಇಲ್ಲ. ಸೊ ಮತ್ತೇನು ಹೇಳಕ್ಕೆ ಬಸ್ ಎಲ್ಲ ಫ್ರೆಂಡ್ಸ್ ಸರ್ಕಲ್ ಬಂದಿದ್ದೇವೆ, ಎಂಜಾಯ್ ಮಾಡತ್ತೀವಿ. ಮಸ್ತ್ ಕುಣಿದು ಮಜಾ ಮಾಡಿದ್ದೇವೆ. ನೀರು ಮ್ಯಾಗಿಂದ ಎಷ್ಟು ಡೀಪ್ ನೀರು ಬರತ್ತಿದೆ ಅಲ್ಲಿ ಮುಂದೆ ಹೋಗಿ ಮಜಾ ಮಾಡಿದ್ವಿ. ಮಜಾ ಬಂತು, ಎಂಜಾಯ್ ಆಗಿದ್ದೀವಿ. ದಿನ ಡೇ ಫುಲ್ ಎಂಜಾಯ್ ಮಾಡಿದ್ದೆವು. ಚೆನ್ನಾಗಿದೆ, ಮಸ್ತ್ ಇದೆ. ಫ್ಯಾಮಿಲಿ ಬಂದ್ರಂತರೂ ಪೂರ ಸೂಪರ್ ಇದೆ. ಯಾಕಂದರೆ ಏನಿದೆ ಪೈರಿಗಿರಿ ಎಲ್ಲ ಇಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸೇಫ್ಟಿ ಐತಿ, ಏನೂ ಡೇಂಜರನ್ಸ್ ಇಲ್ಲ, ಚೆನ್ನಾಗಿದೆ. ಫಾಲ್ಸ್ ಅಂತರೂ ಏನೂ ಡೇಂಜರನ್ಸ್ ಅಂದರೆ ಈಗ ಒಂದೊಂದು ಫಾಲ್ಸ್ಗೆ ಹೋದ್ರೆ ಬೀಳ್ತಾಯಿದೆ ಆತಿದೆ ಎಲ್ಲ ಸ್ಟೆಪ್ಸ್ ಅದು ಮಾಡಿದ್ದಾರೆ. ಚೆನ್ನಾಗಿದೆ ಫಾಲ್ಸ್ ನೋಡೋಕೆ ಬರೋಕ್ಕೆ ಚೆನ್ನಾಗಿದೆ. ಫ್ರೆಂಡ್ಸ್ ತುಂಬ ಜನ ಇದೆ. ಬೆಳಗ್ಗೆ ಇವಾಗ ಸ್ವಲ್ಪ ಪಬ್ಲಿಕ್ ಕಮ್ಮಿ ಆಗಿದೆ, ರಾತ್ರಿ ಆಗಿದೆ, ಸಂಜೆಗೆ ಆಗಿದೆ ಅಂತ. ಸೊ ಇವಾಗಿನವರೆಗೂ ಪಬ್ಲಿಕ್ ಇತ್ತು, ಚೆನ್ನಾಗಿದೆ. ದರ್ಶನ್ ಅಂತ ನಾವು ಬೆಳಗಾವಿಯಿಂದ ಬಂದೇವೆ ರೀ. ಇದು 30 ಕಿಲೋಮೀಟ್ರ್ ಆಕೈತೆ ನಮಗೆ ಬರೋಕೆ. ಫುಲ್ ಸೈಕಲ್ ಮೇಲೆ ಬಂದೇವ್ರಿ. ಫುಲ್ ಎಂಜಾಯ್ಮೆಂಟ್ ಮಾಡಿದೆವು ಬರೋದು ಬಂದ್ರಿ. ಮತ್ತು ಇಲ್ಲಿ ಆರಾಮ್ ಫುಲ್ ಎಂಜಾಯ್ಮೆಂಟ್ ಆತ್ರಿ. ನೀರು ಮಸ್ತ್ ಬೀಳತೈತೆ ರೀ. ಮತ್ತು ಆರಾಮ್ ಫುಲ್ ತೋರಿಸ್ಕೊಂಡು ಫೋಟೋ ಗಿಟ ತೆಗೆಸ್ಕೊಂಡ್ರಿ. ನಾವು ಫುಲ್ ಮಜಾ ಬಂತ್ರಿ. ಮತ್ತು ಕಾಲೇಜ್ ಮುಗಿಸ್ಕೊಂಡು ಬಂದ್ವಿ ನಾವು ಇಲ್ಲಿ. ಈಗ ಫುಲ್ ಎಂಜಾಯ್ಮೆಂಟ್ ಫುಲ್ ಆತ್ರಿ. ಮತ್ತು ಆರಾಮ್ ಫ್ಯಾಮ್ಲಿನೂ ಕರ್ಕೊಂಡು ಬರ್ಬೋದು ರೀ. ಇಲ್ಲಿ ಆರಾಮ್ ಸ್ಟೆಪ್ಸ್ ಅದಾವೆ ರೀ. ಮತ್ತು ಎಲ್ಲ ಸಿಮೆಂಟ್ ಸ್ಟೆಪ್ಸ್ ಮಾಡ್ಯಾರ ರೀ. ಮಣ್ಣು ಅದು ಏನಿಲ್ಲ, ಜಾರೋ ಆತ ಏನಿಲ್ಲ ರೀ. ಆರಾಮ್ ನಮ್ಗೆ ಖುಷಿ ಆತ್ರಿ ಇಲ್ಲಿ ಬಂದು ಅಂದು. ಹಾಂ, ಫುಲ್ ಖುಷಿ ಆತ್ರಿ. ಮಸ್ತ್ ನೀರು ಸ್ವಚ್ಛ ಅದಾವೆ ರೀ. ಮತ್ತು ಯಾವ ಮಾಡಿದ್ದೀರಿ ಆರಾಮ್ ಫುಲ್ ಜಳಕ ಮಾಡಿದ್ದೀರಿ. ಆರಾಮ್ ನೀರು ಮಸ್ತ್ ಬರತ್ತಿದ್ರಿ. ನಮಗೆ ಭಾಳ ಖುಷಿ ಆತ್ರಿ ಇಲ್ಲಿ ಬಂದಾಗ. ನನ್ನ ಹೆಸರು ವಿಜಯ್ ರೀ. ಹಾಂ ರೀ, ಬೆಳಗಾವಿದಿಂದ ರೀ. ಚಲೋ ಐತ್ರಿ ಫಾಲ್ಸ್, ಚಲೋ ಐತ್ರಿ ಫಾಲ್ಸ್. ಇಲ್ಲೆಲ್ಲ ಬೆಳಗಾವಿಗೆಲ್ಲ ಇಲ್ಲೇ ಬರ್ತಾರೆ ರೀ. ಇಲ್ಲ ಶಿವಗುಂಬೆ ಅದು ಗೋಕಾಕ್ ಫಾಲ್ಸ್ಗಿಂತನೂ ಸೇಫ್ ಆಗೈತೆ ರೀ. ಇಲ್ಲೆಲ್ಲ ಸೈಕಲ್ ಮೇಲೆ ಬಂದೀವಿ ರೀ. ಅವ ಶಿವಬಸವನಗರದಿಂದ ಬಂದೀವಿ ರೀ. ಕಾಲೇಜ್ ಮುಗಿಸೇ ಬಂದೀವಿ ರೀ. ಇಲ್ಲೆಲ್ಲ ಚಲೋ ಐತ್ರಿ. ಎಲ್ಲ ಸೇಫ್ಟಿಗೆಲ್ಲ ಮೆಟ್ಲದು ಮಾಡ್ಯಾರ ರೀ. ಇಲ್ಲೆಲ್ಲ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಬರ್ಬೋದು ರೀ. ಬೇರೆ ಕಡೆ ಎಲ್ಲ ಫಾಲ್ಸ್ ಎಲ್ಲ ಡೇಂಜರ್ ಅದಾವ ರೀ. ಇಲ್ಲಿ ಏನು ಡೇಂಜರ್ ಅನ್ನೋದೇನಿಲ್ಲ ರೀ. ಇಲ್ಲೆಲ್ಲ ಮೆಟ್ಲು ಮತ್ತು
ನೀರು ಅಷ್ಟು ಇದನ್ನೈತೆ ರೀ, ಚಲೋ ಐತ್ರಿ. ಇಲ್ಲಿ ಕಲ್ಲಿಗಿಲ್ಲ ಅದು ಎಲ್ಲ ಹಂಗೆ ಬಡ್ಸ್ಕೊಂಡು ಏನು ಇಲ್ಲ ಏನಿಲ್ಲ ರೀ, ಒಟ್ಟು ಸೇಫ್ ಆಗೈತೆ ರೀ. ನನ್ನ ಹೆಸರು ವಿನೋದ್ ರೀ. ಮಹಿಪಾಲ್ಗಢ್ ಗ್ರಾಮವು ಪಶ್ಚಿಮ ಘಟ್ಟ ಪ್ರದೇಶಗಳಿಗೆ ಹೊಂದಿಕೊಂಡಿದ್ದು ಸುತ್ತಲೂ ಬೆಟ್ಟಗುಡ್ಡಗಳಿಂದ ಆವೃತವಾಗಿದೆ. ಮಾರ್ಗದುದ್ದಕ್ಕೂ ಹಚ್ಚ ಹಸುರಿನ ವಾತಾವರಣ, ಅರಣ್ಯ ಪ್ರದೇಶವು ಪ್ರವಾಸಿಗರನ್ನು ಉಲ್ಲಾಸಿತಗೊಳಿಸುತ್ತದೆ. ಮಾರ್ಗ ಮಧ್ಯದಲ್ಲಿ ವೈದ್ಯನಾಥ ದೇವಾಲಯವೂ ಇದ್ದು ಬಹಳಷ್ಟು ಜನರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಮಹಿಪಾಲ್ಗಢ ಗ್ರಾಮದಲ್ಲಿ ಕೋಟೆಯ ಅವಶೇಷಗಳು ಇವೆ. ಬೆಳಗಿನ ಜಾವದಲ್ಲಿ ಹಾಗೂ ಮಳೆಯ ಸಂದರ್ಭದಲ್ಲಿ ಮಂಜು ಬೀಳುತ್ತದೆ. ಇದನ್ನು ನೋಡಿದವರು ನಮ್ಮ ಬೆಳಗಾವಿ ಯಾವ ಮಡಿಕೇರಿಗೂ ಕಡಿಮೆ ಇಲ್ಲ ಎನ್ನುವಂತಿವೆ. ಇಲ್ಲಿನ ಫಾಲ್ಸ್ ಎಂದು ಪ್ರವಾಸಿಗರು ಅಭಿಪ್ರಾಯ ಹಂಚಿಕೊಂಡರು. ಬೆಳಗಾವಿಯಿಂದ ಮಹಿಪಾಲ್ಗಢದವರೆಗೆ ಸಾರಿಗೆ ಬಸ್ಸಿನ ವ್ಯವಸ್ಥೆ ಇದೆ, ಆದರೆ ನಿಯಮಿತವಾಗಿಲ್ಲ. ಒಟ್ಟಾರೆ ಸಾರಿಗೆ ವ್ಯವಸ್ಥೆ ಇಲ್ಲ ಹಾಗೂ ಸರಿಯಾಗಿ ಊಟೋಪಚಾರದ ವ್ಯವಸ್ಥೆ ಇಲ್ಲ. ಸುಂಡಿ ಫಾಲ್ಸ್ ನೋಡಲು ಹೋಗುವವರು ಊಟೋಪಚಾರದ ವ್ಯವಸ್ಥೆ ಮಾಡಿಕೊಂಡು ಹೋಗಬೇಕು. ಫಾಲ್ಸ್ ಮೆಟ್ಟಲು ಏರಿ ಬರುವ ಪ್ರವಾಸಿಗರಿಗೆ ಬಿಸಿ ಬಿಸಿ ಚಹಾ, ಮಿರ್ಚಿ ಬಜ್ಜಿ, ವಡಾಪಾವ್ ಸಿಗುತ್ತದೆ. ನೆರೆಯ ಜಿಲ್ಲೆಯವರು ಸುಂಡಿ ಫಾಲ್ಸ್ಗೆ ಬರುವವರು ಮನೆಯಿಂದಲೇ ಊಟೋಪಚಾರ ಮಾಡಿಕೊಂಡು ಬಂದರೆ ಒಳ್ಳೆಯದು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಬೆಳಗಾವಿ ನಗರದಲ್ಲಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಮುಂದೆ ಇರುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ವಾಹನ ಸವಾರರಿಗೆ, ಜನರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪರದಾಡುವ ಸ್ಥಿತಿ ಎದುರಾಗಿದೆ. ಬೆಳಗಾವಿ ನಗರದಲ್ಲಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಮುಂದೆ ಇರುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ವಾಹನ ಸವಾರರಿಗೆ, ಜನರಿಗೆ, ಮಕ್ಕಳಿಗೆ ಪರದಾಡುವ ಸ್ಥಿತಿ ಎದುರಾಗಿದೆ. ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಸಾವು ಬದುಕು ನಡುವೆ ವಾಹನ ಸವಾರರು ಪ್ರಯಾಣ ಮಾಡುವಂತಾಗಿದೆ. ರಸ್ತೆ ಪಕ್ಕದಲ್ಲಿಯೇ ಶಾಲೆ ಇದ್ದು ಮಳೆಯಲ್ಲಿ ಓಡಾಡಲು ಮಕ್ಕಳಿಗೆ ತೊಂದರೆಯಾಗ್ತಾ ಇದೆ. ಇದರಿಂದ ಇಲ್ಲಿನ ಸ್ಥಳೀಯ ಜನರು ಬೇಸತ್ತುಗೊಂಡಿದ್ದು ತಮ್ಮ ಜೀವನ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ ಎಂದು ಮಹಾನಗರ ಪಾಲಿಕೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಸ್ಮಾರ್ಟ್ ಸಿಟಿ ಅಂತ ನಾವು ಫಸ್ಟ್ ಮತ್ತೆ ಕಡೆ ನೋಡಿ ಒಳಗೆ ಸ್ಟಾರ್ಟ್ ಆಗಿ 2 ತಿಂಗಳು ಆಗಿ ಹಂಗೆ ಬರ್ತಾ ಸಮಾವೇಶ ಬಡ ಬಡ ಮುಗಿಸ್ಬೇಕು ಕೆಲಸ. ಏನು ತೊಂದರೆ ಆಗುತ್ತೆ? ಪಬ್ಲಿಕ್ ನಡೆಯೋಕೆ ಭಾಳ ತೊಂದರೆ ಆಗೈತಿ ಇಲ್ಲಿ. ಸೊ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮಹಾನಗರ ಪಾಲಿಕೆಯವರಾಗಲಿ ಯಾರಾದರೂ ಬಂದು ಇದನ್ನು ಮುಗಿಸಿ ಬಡ ಬಡ ಕೆಲಸ ಮುಗಿಸಿ ಸಾರ್ವಜನಿಕ ಅಡ್ಡಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಿ ಮತ್ತು ಇನ್ನೊಂದು ನಾವು ವೆಹಿಕಲ್ ಹೋಗಾರ ಆಕ್ಸಿಡೆಂಟ್ ಆಗಿ ಬೀಳುವಂಥ ಚಾನ್ಸಸ್ ಇರೋದು. ಸೊ ಹೀಗಾಗಿ ಇದನ್ನು ಜಿಲ್ಲಾಡಳಿತವರು ತಮ್ಮ ಕ್ರಮ ಕೈಗೊಂಡ ಈಗ ವಿನಾಯಕ. ಈಗಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಮಹಾನಗರ ಪಾಲಿಕೆ ಹಾಗೂ ಅಧಿಕಾರಿಗಳು ಕೂಡಲೇ ರಸ್ತೆ ತೆಗ್ಗು ಗುಂಡಿಗಳನ್ನು ಮುಚ್ಚಿ ಕ್ರಮವನ್ನ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ. ಜಾಂಬೋಟಿ ಚೋರ್ಲಾ ಗೋವಾ ರಸ್ತೆಯ ಕುಸುಮಳಿ ಬಳಿಯ ಸೇತುವೆ ಅಪಾಯಕಾರಿಯಾಗಿ ಪರಿಣಮಿಸಿದ್ದು ಈ ರಸ್ತೆಯಲ್ಲಿ ಭಾರಿ ವಾಹನಗಳನ್ನು ನಿಷೇಧಿಸುವಂತೆ ಆಗ್ರಹಿಸಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಜಾಂಬೋಟಿ ಚೋರ್ಲಾ ಗೋವಾ ರಸ್ತೆಯ ಕುಸುಮಳಿ ಬಳಿಯ ಸೇತುವೆ ಅಪಾಯಕಾರಿಯಾಗಿ ಪರಿಣಮಿಸಿದ್ದು ಈ ರಸ್ತೆಯಲ್ಲಿ ಭಾರಿ ವಾಹನಗಳನ್ನು ನಿಷೇಧಿಸಬೇಕು ಎಂದು ಆಗ್ರಹಿಸಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಜಾಂಬೋಟಿ ಸಮೀಪದ ಕುಸುಮಳಿ ಎಂಬಲ್ಲಿ ಮಲಪ್ರಭಾ ನದಿಗೆ ಹಳೆಯ ಸೇತುವೆ ಇದೆ. ಈ ಸೇತುವೆ ಯಾವಾಗ ಕುಸಿಯತ್ತೆ ಅನ್ನೋ ಖಚಿತತೆ ಇಲ್ಲದೆ ಹೋದ್ರೂ ಈ ಸೇತುವೆಯ ಮೇಲೆ ಭಾರಿ ವಾಹನಗಳು ಸಂಚರಿಸುತ್ತೆ. ಇದರಿಂದ ಆಗಬಹುದಾದ ಅಪಾಯವನ್ನ ತಪ್ಪಿಸುವ ನಿಟ್ಟಿನಲ್ಲಿ ಈ ರಸ್ತೆಯಲ್ಲಿ ಸಂಚರಿಸುವ ಭಾರಿ ವಾಹನಗಳನ್ನು ಕೂಡಲೇ ನಿಲ್ಲಿಸುವಂತೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ನೀಡಲಾಗಿದೆ. इन दिन हुआ हेवी व्हीकल स्टार्ट हुआ है सर, उसी वजह से वो रास्ता पूरा खराब हो रहा है. 2 दिन में आप चाहिए तो विजिट कर दीजिए, देखिए. और वो हेवी व्हीकल्स 3 गाड़ी एक ही बार वो ब्रिज पे आ रहे हैं, जिसका आपने बोर्ड लगाया है कि मल्टी एक्सल बैन है, फिर भी वो वहाँ से जा रहे हैं. तो ये ताबडतोब बंद होना सर, नहीं तो 2 दिन में हम उधर ब्रिज के. गेल्या 4 दिवसापूर्वी कारवार DCने एक ऑर्डर काढली की अनमोड रस्ता हेवी व्हीकल्स गाड्यांना बंद केलेला आहे म्हणून. त्यामुळं जांबोटी चोरला कणकुंबी या रोडवरती मल्टी एक्सल गाड्या ज्या यायला लागल्या आहेत, त्यामुळं रस्ता पूर्ण उखडला जातो आहे आणि आणखीन एक 4 दिवसात हा रस्तासुद्धा तिथं शिल्लक राहणार नाही. गेल्या 2-3 वर्षापूर्वी DCने एक ऑर्डर काढली होती, कुसमळी ब्रिज हा धोकादायक आहे, त्याच्यावरून मल्टी एक्सल गाड्या बंद करा. पण तरीही दिवस रात्र या रोडवरून गाड्या जातात, त्या बंद व्हाव्या म्हणून आज आम्ही DCना एक निवेदन दिलेलं आहे. तर येत्या 4 दिवसात त्या गाड्या जर बंद नाही झाल्या तर त्या भागातले लोक मोठं आंदोलन उभा करतील आणि रस्ता बंद करतील, असं मी प्रशासनाला आवाहन करतो. धन्यवाद.
ಜಾಂಬೋಟಿ ಬಡಾವಣೆಯ ನಾಗರಿಕರಾದ ಸಂಜಯ್ ಪಾಟೀಲ್ ಹಾಗೂ ಕಿರಣ್ ಗಾವಡೆ ಈ ರಸ್ತೆಯ ಇಂದಿನ ದುಸ್ಥಿತಿ ಕುರಿತು ಜಿಲ್ಲಾಧಿಕಾರಿಗಳಿಗೆ ಹೇಳಿಕೆ ನೀಡುವ ಮೂಲಕ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ಅನಮೋಡ್ ಕಾರವಾರಕ್ಕೆ 3 ತಿಂಗಳ ಕಾಲ ಭಾರಿ ವಾಹನಗಳನ್ನು ನಿಷೇಧಿಸಿ ಕಾರವಾರ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಜಾಂಬೋಟಿ ಚೋರ್ಲಾ ಗೋವಾ ಮಾರ್ಗದಲ್ಲಿ ಭಾರಿ ವಾಹನಗಳ ಸಂಚಾರ ಹೆಚ್ಚಾಗಿದ್ದು, ಈ ಕೊಸಮಳಿ ಸೇತುವೆ ಸಾಮರ್ಥ್ಯ ಹದಗೆಟ್ಟಿದೆ. ಮುಂದೆ ಯಾವುದೇ ಅಪಾಯವಾಗುವಂತೆ ಆಡಳಿತ ಮುಂಜಾಗ್ರತೆ ವಹಿಸಬೇಕು ಎಂದು ಹೇಳಿಕೆ ಮೂಲಕ ಕೋರಲಾಯಿತು. ಮಹದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ವರ್ಷವಿಡೀ ರೈತರಿಗೆ ಲಾಭ ಮಾಡಿದ ಟೊಮೆಟೊ ಈಗ ಮತ್ತೆ 100 ರೂಪಾಯಿ ಏರಿಕೆಯಾಗಿದೆ. ಟೊಮೆಟೊ ಬೆಲೆ ಕೇಳಿ ದಂಗಾದ ಗ್ರಾಹಕರು ಟೊಮೆಟೊ ಬದಲು ಹುಣಸೆ ಹಣ್ಣಿನ ಖರೀದಿ ಕಡೆ ಮುಖ ಮಾಡಿದ್ದಾರೆ. ವರ್ಷವಿಡೀ ಲಾಭ ಮಾಡಿದ ಟೊಮ್ಯಾಟೊ ಮತ್ತೆ 100 ರೂಪಾಯಿಗೆ ಏರಿಕೆಯಾಗಿದೆ. ಅತ್ತ ಗ್ರಾಹಕರು ಬೆಳಗಾವಿ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಬೆಲೆ ಕೇಳಿ ಶಾಕ್ ಆಗುತ್ತಿದ್ದಾರೆ. ಟೊಮ್ಯಾಟೊ ಬೆಲೆ ಮತ್ತೆ ಹೆಚ್ಚಾಗಿದ್ದು ಗ್ರಾಹಕರು ದಂಗಾಗಿದ್ದಾರೆ. ಟೊಮ್ಯಾಟೊ ಬೆಲೆ ಹೆಚ್ಚಳದಿಂದ ರೈತರು ಫುಲ್ ಖುಷ್ ಆಗಿದ್ದರೆ, ಇತ್ತ ಬೆಲೆ ಹೆಚ್ಚಳದಿಂದ ಜನರು ಟೊಮ್ಯಾಟೊ ಪರ್ಯಾಯವಾಗಿರುವ ಹುಣಸೆ ಹಣ್ಣಿನ ಖರೀದಿ ಕಡೆ ಮುಖ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಗೆ ಹೆಚ್ಚಾಗಿ ಮಹಾರಾಷ್ಟ್ರದಿಂದ ಟೊಮ್ಯಾಟೊ ಆಮದು ಮಾಡಿಕೊಳ್ಳಲಾಗುತ್ತದೆ. ಆದರೆ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗುತ್ತಿದ್ದರಿಂದ ಟೊಮ್ಯಾಟೊ ಆಮದು ನಿಲ್ಲಿಸಲಾಗಿದೆ ಅಂತೆ. ಮಳೆ ಕಡಿಮೆ ಆಗುವವರೆಗೆ ಮತ್ತೆ ಟೊಮ್ಯಾಟೊ ಬೆಲೆ 200 ರೂಪಾಯಿ ಗಡಿ ದಾಟುವ ಸಾಧ್ಯತೆಗಳಿವೆ. ಮಹಾರಾಷ್ಟ್ರ ಎಲ್ಲ ನೀರಾಗೈತ್ರಿ, ಅಲ್ಲಿಂದ ಮಾಲ ಬರೋದೆಲ್ಲ ಅಲ್ಲೇ ಇದನ್ನಾಗೈತ್ರಿ, ಎಲ್ಲ ಅಲ್ಲೇ 100-120 ರೂಪಾಯಿ ರೇಟ್ ಮಾಡುತ್ತೆ ಮಹಾರಾಷ್ಟ್ರದಾಗ. ಅನ್ನತ್ಲೆ ಮತ್ತು ಇಲ್ಲಿ ಕರ್ನಾಟಕ ಮಾಲ್ ಅಂದರೆ ಏನಾಗುತ್ತೆ, ಲೋಕಲ್ ಮಾಲೆಲ್ಲ ಇಲ್ಲಿ ಸಿಗತ್ತೆ, ಹೊರಗೆ ಕೊಪ್ಪಳ, ಗೋವಾ ಎಲ್ಲಿ ಹೋಗೋದು, ಅದ್ರ ಸಂಬಂಧ ಮಾಲ ಇಲ್ಲೇ ಇದನ್ನಾಗುತ್ತೆ. ಎಷ್ಟು ದಿನ ಹಂಗೆ ಮುಂದೆ ಹಾಕೋದ್ರಿ? ಇನ್ನೇ ಡೌಟ್ಫುಲ್ ಐತ್ರಿ, ಇನ್ನೇ 200 ರೂಪಾಯಿ ತಗ ಹೋಗೋ ಪೊಸಿಷನ್ ಇರುತ್ತೆ. ಮತ್ತೆ 200 ರೂಪಾಯಿ ಕಿಲೋ ಆಗೋ ಪೊಸಿಷನ್ ಇದೆ. ಸೊ ರೇಟ್ ಜಾಸ್ತಿ ಆದರೂ ಜನ ಬರ್ತಾ ಇದ್ದಾರೆ ತಗೊಳ್ಳಿಕ್ಕೆ? ಬರ್ತಾ ಇದ್ದಾರೆ. ಮತ್ತು ಏನು ಇದನ್ನೇ ಇಲ್ಲರಲ್ಲ, ಅವ್ರಿಗೆ ಅಭ್ಯಂತರ ಇಲ್ಲ. ಮತ್ತು ತಿನ್ನಬೇಕು, ಹೊಟ್ಟಿಗೆ ಬೇಕಂದ್ರೆ ತಿನ್ನಬೇಕಲ್ಲ. ಬಡವರು ಆಗಲಿ ಶ್ರೀಮಂತರಾಗಲಿ ಎಲ್ಲ ತಿನ್ನತ್ತಾರೆ. 100 ರೂಪಾಯಿ ಕಿಲೋ
ಅದ್ರ ಸಂಬಂಧ ಇನ್ನು 2-3 ದಿವಸದಾಗ ರೇಟ್ ಮತ್ತೆ ಜಂಪ್ ಆಗೋದಾಗಿ ಇದನ್ನು ಮಾಡವ್ರೆ. ನಿಮ್ಮ ಹೆಸರೇನು ರೀ? ಇಬ್ರಾಹಿಂ. ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೆಯುವ ಟೊಮ್ಯಾಟೊ ಹೆಚ್ಚಾಗಿ ಪಕ್ಕದ ಗೋವಾ, ಕೇರಳ ಹಾಗೂ ಹೈದರಾಬಾದ್ಗೆ ರಫ್ತಾಗುತ್ತೆ. ಜಿಲ್ಲೆಯಲ್ಲಿ ಬೆಳೆಯುವ ಟೊಮ್ಯಾಟೊ ಬೇರೆ ರಾಜ್ಯಗಳಲ್ಲಿ ರಫ್ತಾಗಿ ಮಹಾರಾಷ್ಟ್ರದಿಂದ ಜಿಲ್ಲೆಗೆ ಆಮದಾಗುವ ಟೊಮ್ಯಾಟೊ ಸದ್ಯಕ್ಕೆ ಬಂದ್ ಆಗಿರುವುದರಿಂದ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಿದೆ. ಇನ್ನು ಬೆಳಗಾವಿ APMCಯಲ್ಲಿ ಉತ್ತಮ ಗುಣಮಟ್ಟದ ಟೊಮ್ಯಾಟೊ 80ರಿಂದ 90 ರೂಪಾಯಿಗೆ ಮಾರಾಟವಾಗುತ್ತಿದೆ. ಅದೇ ಟೊಮ್ಯಾಟೊ ಚಿಲ್ಲರೆ ಮಾರುಕಟ್ಟೆಯಲ್ಲಿ 100 ರೂಪಾಯಿಗೆ ಮಾರಾಟವಾಗುತ್ತಿದೆ. ಇನ್ನೂ ಕಡಿಮೆ ಗುಣಮಟ್ಟದ ಟೊಮ್ಯಾಟೊ ಚಿಲ್ಲರೆ ಮಾರುಕಟ್ಟೆಯಲ್ಲಿ 70ರಿಂದ 80 ರೂಪಾಯಿಗೆ ಮಾರಾಟವಾಗುತ್ತಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಬೆಳಗಾವಿ ಸ್ಮಾರ್ಟ್ ಸಿಟಿ ಹಾಗೂ ಮಹಾನಗರ ಪಾಲಿಕೆ ಬೆಳಗಾವಿ ನಗರದಲ್ಲಿ ಹಲವು ಬಸ್ ತಂಗುದಾಣಗಳನ್ನು ನಿರ್ಮಿಸಿದ್ದು, ಹಲವು ಬಸ್ ತಂಗುದಾಣಗಳು ಹಾಳಾಗಿ ಪ್ರಯಾಣಿಕರಿಗೆ ಅಪಾಯಕಾರಿಯಾಗಿದೆ. ಬೆಳಗಾವಿ ಸ್ಮಾರ್ಟ್ ಸಿಟಿ ಹಾಗೂ ಮಹಾನಗರ ಪಾಲಿಕೆ ಬೆಳಗಾವಿ ನಗರದಲ್ಲಿ ಹಲವು ಬಸ್ ತಂಗುದಾಣಗಳನ್ನು ನಿರ್ಮಿಸಿದ್ದು, ಹಲವು ಬಸ್ ತಂಗುದಾಣಗಳು ಹಾಳಾಗಿ ಪ್ರಯಾಣಿಕರಿಗೆ ಅಪಾಯಕಾರಿಯಾಗಿವೆ. ಬೆಳಗಾವಿ ನಗರದ ಸುಮಾರು 7-8 ಬಸ್ ತಂಗುದಾಣಗಳು ಕೆಟ್ಟ ಸ್ಥಿತಿಯಲ್ಲಿವೆ. ಬೆಳಗಾವಿ ಕೋರ್ಟ್ ಕಾಂಪೌಂಡ್ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಬಳಿ ಇರುವ ಬಸ್ ತಂಗುದಾಣದ ದುಸ್ಥಿತಿಯನ್ನು ನೋಡಬಹುದು. ಈ ಸ್ಥಳದಲ್ಲಿ ಯಾವುದೇ ಸಮಯದಲ್ಲಿ ಶೆಲ್ಟರ್ ಬೀಳಬಹುದು. ಇಂತಹ ಹಲವು ಕಡೆ ಬಸ್ ತಂಗುದಾಣಗಳು ಇದೇ ಸ್ಥಿತಿಯಲ್ಲಿವೆ. ಕಿತ್ತೂರು ಚೆನ್ನಮ್ಮ ವೃತ್ತದ ಬಳಿಯ ಜಿಲ್ಲಾ ಆಸ್ಪತ್ರೆ ರಸ್ತೆಯಲ್ಲಿರುವ ಈ ಬಸ್ ಶೆಲ್ಟರ್ ದುಸ್ಥಿತಿಯಲ್ಲಿದೆ. ಅಷ್ಟೇ ಅಲ್ಲ, ಧರ್ಮವೀರ ಸಂಭಾಜಿ ಚೌಕ, ಟಿಳಕವಾಡಿ ಪ್ರದೇಶ, ಮಜಗಾವಿ ಬಸ್ ನಿಲ್ದಾಣ, ಯಳ್ಳೂರು ವಡಗಾವಿ ರಸ್ತೆಯಲ್ಲೂ ಇದೇ ಸ್ಥಿತಿ ಕಂಡುಬರುತ್ತಿದೆ. ಇದನ್ನು ಮನಗಂಡು ಸಮಾಜ ಸೇವಕ ಸಂತೋಷ್ ದರೇಕರ್ ಅವರು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಹೇಳಿಕೆ ಸಲ್ಲಿಸಿ ಬಸ್ ತಂಗುದಾಣ ದುರಸ್ತಿಗೊಳಿಸಬೇಕು ಎಂದು ಒತ್ತಾಯಿಸಿದರು. हेलो, गुड मॉर्निंग। मैं संतोष हूँ, फेसबुक फ्रेंड सर्कल टीम से और एक सोशल वर्कर हूँ। बेलगाम में मैंने कल देखा कि बहुत सारे बच्चे जो बस स्टॉप पे रुकते हैं वो बस स्टॉप सही नहीं है, क्योंकि उनके रूफ टॉप्स गिरने को आया है। अगर किसी बच्चे पे वो गिरते हैं तो उसको कुछ भी इंसिडेंट हो सकता है, या तो उसको बहुत दुखापत बोलते हैं, वो हो सकता है। तो मैं गवर्नमेंट से ये निवेदन आज देने को आया था कि 7 डेज़ के अंदर जल्द से जल्द ये जो बस स्टॉप्स है उसको या तो रिपेयर कीजिए, या तो अगर वो ख़राब पोजीशन में है तो उसको डेमोलिश कर दीजिए, क्योंकि बच्चों के लाइफ का सवाल है। और थोड़े ही दिन पहले RPD क्रॉस के ऊपर एक बस स्टॉप का छत गिर गया था। इंसिडेंटली वहाँ कुछ बहुत बड़ा हानि नहीं हुआ है। अभी यहाँ चन्नम्मा सर्कल के पास जो वीर रानी चन्नम्मा सर्कल है, यहाँ से आप अंबेडकर गार्डन के रोड की तरफ जाते हैं, वहाँ पे बस स्टॉप का पूरा छत निकला हुआ है। DC ऑफिसर के बिल्डिंग के ऑपोजिट एक बस स्टॉप है, उसका भी छत गिरने को आया है। फिर संभाजी महाराज चौक जो है बोगारविस के पास, उधर के भी छत बेकार है। और भवानी नगर, मजगांव क्रॉस, मजगांव और वडगांव में वडगांव के रोड को जिधर बस स्टॉप है उधर एक तो जगह पे छत नहीं है और एक सीटिंग अरेंजमेंट भी नहीं है। और ठिलकवाड़ी फर्स्ट गेट के पास वहाँ पे बस स्टॉप नहीं है। बच्चे जब कॉलेज से घर जाते रहते हैं और स्कूल के बच्चे जाते रहते हैं, वहाँ पे जब रुकते हैं हम लोग देखते हैं ना कि उधर के ट्रीज़ बहुत ओल्ड हो चुके हैं और एक प्रोटेक्शन बोल के नहीं है। वो लकड़ी जो सूखा हुआ रहता है वो गिरते रहता है बारिश की वजह से। अगर कई बुजुर्ग आदमी पे या बच्चों पे गिर गया तो बहुत बड़ा इंसिडेंट हो सकता है। तो इसलिए मैंने खुद का एक इनिशिएटिव लिया, क्योंकि बेलगाम के बहुत सारे लोग हैं जो बोलते हैं कि इधर प्रॉब्लम है और उसको सॉल्व करना चाहिए, पर कोई आगे आके एक DC ऑफिस को रहने दो, गवर्नमेंट ऑफिशियल्स को रहने दो, एक लेटर नहीं देता। पर मन में रहता है कि ना ये प्रॉब्लम्स है, पर उसको बताना तो चाहिए ना गवर्नमेंट को। तो इसलिए मैंने आज खुद अपना ही पैसा डाल के पूरा इधर DC ऑफिस के पास टाइप करके लेके इधर आके मैंने उसको सबमिट किया है। मेरा एक दिन का पूरा टाइम इसीलिए आज डाला हूँ। थैंक यू। ಬೆಳಗಾವಿ ನಗರ ಸ್ಮಾರ್ಟ್ ಸಿಟಿ ಎಂದು ಹೆಸರು ಪಡೆದಿದ್ದರೂ ಬಸ್ ತಂಗುದಾಣದ ದುರವಸ್ಥೆ ಕಂಡು ಎಲ್ಲರೂ ಅಚ್ಚರಿಗೊಂಡಿದ್ದಾರೆ. ಈ ಬಗ್ಗೆ ನಗರಸಭೆ ಗಂಭೀರವಾಗಿ ಗಮನಹರಿಸಿ ನಗರದಲ್ಲಿನ ಬಸ್ ತಂಗುದಾಣ ದುರಸ್ತಿಗೊಳಿಸಬೇಕು ಎಂಬ ಆಗ್ರಹ ಕೇಳಿಬರುತ್ತಿದೆ. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಆಷಾಢ ಏಕಾದಶಿ ಸಮೀಪಿಸ್ತಾ ಇದ್ದಂತೆ ವಿಠುರಾಯನ ದರ್ಶನಕ್ಕಾಗಿ ಬೆಳಗಾವಿಯ ರಾಜ್ಯ ಹಂಸಗಡ ಗ್ರಾಮದ ಭಕ್ತರು ಶ್ರೀ ಕ್ಷೇತ್ರ ಪಂಢರಪುರಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಆಷಾಢಿ ಏಕಾದಶಿ ಸಮೀಪಿಸ್ತಾ ಇದ್ದಂತೆ ಶ್ರೀ ಕ್ಷೇತ್ರ ಪಂಢರಪುರದಲ್ಲಿ ವಿಠುರಾಯನ ದರ್ಶನಕ್ಕಾಗಿ ಪ್ರತಿಯೊಬ್ಬ ಭಕ್ತನು ಹಂಬಲಿಸ್ತಾನೆ. ಆದ್ದರಿಂದ 1 ತಿಂಗಳ ಮೊದಲೇ ಪಂಢರಪುರಕ್ಕೆ ಹೋಗುವ ಯೋಚನೆಯಲ್ಲಿರೋದು ವರಿಕರರಲ್ಲಿ ಕಂಡುಬರುತ್ತೆ. ಬುಧವಾರ ನಡೆಯುವ ಆಷಾಢ ಏಕಾದಶಿ ನಿಮಿತ್ತ ಬೆಳಗಾವಿ ತಾಲೂಕಿನ ಛತ್ರಪತಿ ಶಿವಾಜಿ ಮಹಾರಾಜರ ಪುಣ್ಯಭೂಮಿ ಎನಿಸಿರುವ ರಾಜ್ಯ ಹಂಸಗಡ ಗ್ರಾಮದ ವರಿಕರ ಮತ್ತು ಭಕ್ತರು ಕೂಡ ರಾಜ್ಯ ಹಂಸಗಡದಿಂದ ಶ್ರೀ ಕ್ಷೇತ್ರ ಪಂಢರಪುರಕ್ಕೆ
ಪ್ರಯಾಣವನ್ನ ಬೆಳೆಸಿದ್ರು. ಗ್ರಾಮದಲ್ಲಿ ಈ ಹಿಂದೆ ಪಂಢರಪುರಕ್ಕೆ ತೆರಳುವ ಮುನ್ನ ದಿಂಡಿ ತೆಗೆಯುವುದು ಸಂಪ್ರದಾಯವಿದ್ದು, ಈ ವರ್ಷವೂ ಸೋಮವಾರ ರಾತ್ರಿಯಿಂದಲೇ ದಿಂಡಿ ಆಚರಣೆಗೆ ಸಕಲ ಸಿದ್ಧತೆ ನಡೆದಿದ್ದು, ವರುಣರಾಜನ ನಿರಂತರ ಮಳೆಯಿಂದಾಗಿ ಭಕ್ತರಲ್ಲಿ ಆತಂಕ ಉಂಟಾಗಿತ್ತು. ದಿಂಡಿ ಸಮಾರಂಭಕ್ಕೆ ಅಡ್ಡಿಯಾಗುತ್ತದೆ ಎಂದು ಭಕ್ತರು ತಿಳಿಸಿದ್ರು. ಆದರೆ ವರುಣರಾಜನ ಕೃಪೆಯಿಂದ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ವರುಣರಾಜ ದಿಂಡಿ ಸಮಾರಂಭಕ್ಕೆ ತೊಂದರೆಯಾಗಲಿಲ್ಲ. ಬಳಿಕ ಸಂಜೆ 4:30ಕ್ಕೆ ಭಕ್ತಾದಿಗಳು ಪಂಢರಪುರಕ್ಕೆ ತೆರಳಿದ್ರು. ಮಹದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, ऋतु अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯಿಂದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಜಗದೀಶ್ ಶೆಟ್ಟರ್ ಅವರು ಹೆಚ್ಚು ಮತ ಪಡೆದು ಆಯ್ಕೆಯಾಗಿದ್ದಾರೆ ಎಂದು ರಮೇಶ್ ಕುರ್ಚಿಯವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಮಹಾರಾಷ್ಟ್ರ ಏಕೀಕರಣ ಸಮಿತಿಯಿಂದ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಜಗದೀಶ್ ಶೆಟ್ಟರ್ ಅವರಿಗೆ ಮತ ಪಡೆದ ಕಾರಣ ಆಯ್ಕೆಯಾಗಿದ್ದಾರೆ ಎಂದು ಮಾಜಿ ಶಾಸಕ ರಮೇಶ್ ಕುಡಚಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ರಗಡೆ ಎಲ್ಲ ಸಮೀಕ್ಷೆ ಆಗಿದ್ದಾವೆ. ಅಲ್ಲಿ ಇಲ್ಲಿ ಬರ್ತೈತಿ, ಅಲ್ಲಿ ಬರೋದಿಲ್ಲ, ಅಲ್ಲಿ ಇಲ್ಲಿ ಹೋಗ್ತೈತಿ, ಅಲ್ಲಿ ಬರ್ತೈತಿ ಅಂದರೆ ಇದ್ರದ್ದು ಏನಿದು ನನಗೆ ತಿಳಿದಿಲ್ಲ. ತಾವು ಚುನಾವಣೆ ಪ್ರಚಾರ ಸಮಯದಲ್ಲಿ ಕೆಲವೊಂದು ಪತ್ರಕರ್ತರ ಜೊತೆ ತಾವು ಮಾತಾಡಿ ತಮ್ಮ ವಿಚಾರವನ್ನು ವ್ಯಕ್ತಪಡಿಸುತ್ತೆ. ನಾವು ಪ್ರಚಾರಕ್ಕೆ ಇಳಿತಾ ಇಲ್ಲ, ಪ್ರಚಾರಕ್ಕೆ ನನ್ನ ಕರೆದ್ರೆ ಬರ್ತೇನೆ ಅಂತಂದು ತಮ್ಮಲ್ಲಿ ಮೊದಲಿಂದನೇ ಏನು ಒಂದು ಅಸಮರ್ಥತೆ ಇತ್ತು, ಅಸಮಾಧಾನವಿತ್ತು, ಅದು ಚುನಾವಣೆ ವೋಟಿಂಗ್ ಸಮಯದಲ್ಲಿ ಅದು ವ್ಯಕ್ತವಾಯ್ತಾ ನಾಯಕರುಗಳು? ನೋಡಿ, ಅಗದಿ ಸ್ಪಷ್ಟವಾಗಿ ಹೇಳ್ತೇನೆ, ನನಗೆ ಬೆಳಗಾವಿ ಸಿಟಿಯಲ್ಲಿ ಎಸ್ಪೆಷಲಿ ಮುಸ್ಲಿಂ ಏರಿಯಾದಾಗ ಹೋಗಬಾರ್ದು ಅಂತ ಇನ್ಸ್ಟ್ರಕ್ಷನ್ ಬಂದು. ಇದು ಕಾಂಗ್ರೆಸ್ನವ್ರ, ಬಿ ಜೆ ಪಿಯವ್ರು ಅಲ್ರಿ.
ಕಾಂಗ್ರೆಸ್ನವರೇ ಕಾಂಗ್ರೆಸ್ಸಿನ MLAನ ಇದನ್ನು ಹೇಳಿದ್ದು. ಇದನ್ನು ಹೇಳಿದ ನಂತರ ಅದಾಗಲಿಲ್ಲ. ಆದರೂ ನಾನು ನನ್ನ ಬಿಡದನೆ ನನಗೇನು ಕಾರ್ಯಕರ್ತರಿದ್ದರು, ನನಗೇನು ಆಗಬೇಕಾಗಿತ್ತು, ನನ್ನ ಏರಿಯಾ ಎಲ್ಲ ಮುಸ್ಲಿಂ ಏರಿಯಾದಾಗೂ ನಾನು ತಿರುಗಾಡಿದ್ದೇನೆ. ನಾನು ನನ್ನ ಕೆಲಸ ಮಾಡಿದ್ದೇನೆ ಸರ್. ಇನ್ನು ಏನು ಯಾಕೆ ಬಿದ್ದರು ಅನ್ನೋದಕ್ಕಿಂತ ಮರಾಠಿ ಓಟು ಒಂದು ಬಾಜು ಆಯಿತು. ಮರಾಠಿ ಓಟು ಯಾಕೆ ಒಂದು ಬಾಜು ಆಯಿತು ಅನ್ನೋದು ಯಾರು ಕೇಳಿದಾರಾ? ಯಾರು ಗೊತ್ತಿದೆಯಾ? ನನ್ನ ಮಾಹಿತಿ ಪ್ರಕಾರ ಇದು ಆಗಿದ್ದು ಗೋವಾದಲ್ಲಿ ನಿತಿನ್ ಗಡ್ಕರಿ ಅಧ್ಯಕ್ಷದಲ್ಲಿ ಕೆಲವೊಬ್ಬರು ಸಂಪಾದಕರಿದ್ದರು, ಕೆಲವರು ಇಲ್ಲಿ ಲೀಡರ್ಸ್ಗಳಿದ್ದರು. ಇದನ್ನೆಲ್ಲರೂ ಕುಡ್ಕೊಂಡು ಮಾಡಿದಂಥ ಇದು ಕಾರ್ಯ. ಆದರೆ ನನಗೆ ಅನಿಸೋದಿಲ್ಲ ಈಗ ಇವರು ಏನು ಮಾಡಿದ್ರು ಅನ್ನೋದು. ಇದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ನಿಮಗೂ ಹೇಳಿದ್ದೇನೆ, 10 ಸಲ ಹೇಳಿದ್ದೇನೆ. ಏನು ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಲ್ಲಿ ಆ ಪರಿಯಿಂದ ಕೆಲಸ ಮಾಡಿದ್ರ, ಆ ಪರಿಯಿಂದ ಕ್ಯಾನ್ವಾಸ್ ಆಯ್ತಾ, ಆ ಪರಿಯಿಂದ ಓಡಾಡಿದ್ರ ಹೇಳಿ ಸರ್. ಇವಾಗ ಕಾಂಗ್ರೆಸ್ನಲ್ಲಿ ತಮ್ಮದೇ ಒಳ ಜಗಳಗಳಿದ್ದು ಅದೂ ನಿಜ, ಇಲ್ಲ ಅಂತಲ್ಲ. BJPನೂ ಅದ್ರ ಹೊರತಾಗಿಲ್ಲಾಗಿತ್ತು. BJPಯಲ್ಲಿ ಜಗದೀಶ್ ಶೆಟ್ಟರನ್ನೇ ಅವ್ರನ್ನ ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ ಅಂತಂದು ಹೇಳಿ ಕ್ಯಾಂಪೇನ್ ಮಾಡಿದವರು ಆಟೋಮೆಟಿಕ್ಲಿ ಒಂದು 10 ದಿವಸದಲ್ಲಿ ಅಂಥದ್ದು ಏನು ರಾಜಕಾರಣ ಕಡಿತು, ಈ ನಡೀತು, ಈ ಘಟನೆಗಳು ನಡೆದು, ಅದ್ರ ಬಗ್ಗೆ ತಾವು ಯಾವ ರೀತಿ ವ್ಯಾಖ್ಯಾನ? ನಾನು ಇಷ್ಟೇ ಹೇಳ್ಬೋದು ನೋಡ್ರಿ, ನಾನು ಹೇಳೋದಿಲ್ಲ, ಬೆಳಗಾವಿ ಜನರ ಸುತ್ತಮುತ್ತಲ ಜನರು ಹೇಳತ್ತಾರೆ ಇದು ಕಾಂಪ್ರಮೈಸ್ ಆಗೈತೆ ಅಂತ. ಬೆಳಗಾವಿ ಸಿಟಿ ಕೆಡೋದು, ಆರಿಸ್ತರೋದು, ಅಲ್ಲಿ BJPನ ಕೆಡೋದು, ಇಲ್ಲಿ BJPನ ಆರಿಸ್ತರೋದು. ಏನಂತಾರೆ ಇದಕ್ಕೆ? ಇದು ಹೊಂದಾಣಿಕೆ ರಾಜಕಾರಣದ ಹಿಂಗೆ ಅಂತಾರ್ರಿ ಜನ, ನಾ ಅನ್ನೋದಿಲ್ಲ, ಅಂತಾರ. ಹಾಗಾದ್ರೆ ಮುಂದೆ ರಮೇಶ್ ಕುರ್ಚಿ ಅವರು ಈ ಎಲ್ಲ ಒಂದು ರಾಜಕಾರಣ ದೃಷ್ಟಿಕೋನದಿಂದ ಏನು ಒಂದು ವ್ಯಕ್ತ ಹೇಳಿಕೆ ಹೊಂಟಿದ್ದಾರೆ, ಏನು ಯಾವ ರಾಜಕೀಯ ಮೆಸೇಜನ್ನು ನಾಯಕರುಗಳು ಕೊಡಕ್ಕೆ ಹೋಗ್ತಾರೆ? ನಾನು ಯಾರಿಗೂ ಏನು ಕೊಡೋದಿಲ್ಲ, ಎಲ್ಲರಿಗೂ ಗೊತ್ತಿದೆ. ಈ ಜಿಲ್ಲೆಯಲ್ಲಿ ರಾಜ್ಯದಿಂದ ಬಂದಂಥ ಅನೇಕ ಸಮಸ್ಯೆಗಳು, ಹೇಗೆ ಇಲೆಕ್ಷನ್ ಬಂತು ಹಾಗೆ ನಾನು ಆ ಪೋಸ್ಟ್ ಕೇಳಲಿ, ಈ ಪೋಸ್ಟ್ ಕೇಳಲಿ, ಡೆಪ್ಟಿ CM ಕೇಳಲಿ, ಇವು ಬಂದೇ ಬರ್ತಾ ಇದ್ದಾವೆ. ನೋಡ್ರಿ, ಈ ಕಾಂಗ್ರೆಸ್ ಪಕ್ಷದ ಅಧೋಗತಿಗೆ ಯಾವಾಗಿಂದ ಸ್ಟಾರ್ಟ್ ಆಯಿತು? 2008ನೇ ಇಸ್ವಿಯಿಂದ. ಇದು ಸ್ಪಷ್ಟವಾಗಿ ಹೇಳಬಯಸ್ತೇನೆ. ಯಾವಾಗ ಇವರೆಲ್ಲರೂ ಒಳಗೆ ಬಂದರು ಅಲ್ಲಿಂದ ಶುರುವಾಗಿದೆ. ಸರ್, ಇವಾಗ ಬೆಳಗಾವಿ ಒಂದೇ ಲೋಕಸಭಾ ಕ್ಷೇತ್ರ ಸೋಲಿಲ್ಲ, ಬರೀ ನಾವು ಎಲ್ಲ ಕ್ಷೇತ್ರ 28 ಕ್ಷೇತ್ರದಲ್ಲಿ 19 ಸೀಟ್ಗಳನ್ನು ಗೆಲ್ಲೋ ಸೀಟ್ಗಳು ಕೂಡ ಕಾಂಗ್ರೆಸ್ ಪಕ್ಷ ಸೋತು. ಇದರ ಕಡೆ ನಾನು ಕೇಳ್ತೇನೆ, ಒಂದ ಟಾರ್ಗೆಟ್ ಮಾಡುವಂತ ಸ್ಥಿತಿ ಅಲ್ಲ ಸರ್. ಆಲ್ ಕರ್ನಾಟಕದಲ್ಲಿ ಹೊಂದಾಣಿಕೆ ರಾಜಕಾರಣ. ಈಗ DK ಸುರೇಶ್ ಅವರು ಸೋಲುವಂಥ ವ್ಯಕ್ತಿನ 2-3 ಸಲ MP ಆದವರು. ಅವರು ಜಗದೀಶ್, ಇವರು ನಮ್ಮ DK ತಮ್ಮ ಅವರು ಸೋಲುವಂಥ ವ್ಯಕ್ತಿನ ಅವ್ರನ್ನ ಕೇಳಿದ್ರು. DKನ ಮಂದಿನ ಎಲ್ಲರನ್ನು ಕೇಳಿದಾರಂತ ಪೇಪರ್ನ್ಯಾಗ TVನ್ಯಾಗ ಬಂದೇ ಬರತ್ತದಲ್ರಿ. ನಾನು ಹೇಳೋದೇನು ಬೇಕಾಗಿದೆ ಅದರಲ್ಲಿ? ಕರ್ನಾಟಕ ಸರ್ಕಾರ ಇವಾಗ 2 ಏನು ಗುಂಪುಗಳಲ್ಲಿ ಇದನ್ನಾಗಿದೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬನ ಅಂತ ಗುರುತಿಸ್ಕೊಳ್ತಾ ಇದ್ದಾರೆ ನಾಯಕರುಗಳು. ನೀವು ಹಂಗಾದ್ರೆ ನೀವು ಯಾರು ಬನದಾಗಲಿ? ನಾ ಯಾವ ಬಂದಾಗೂ ಇಲ್ಲ, ನನ್ನ ಬನ ಯಾವುದೂ ಇಲ್ಲ ಅಂತೇಳಿ ನಾ ಬೈಗಾದ ಮಾತು. ನಾನು ಎಲ್ಲ ಅಗದಿ ಕ್ಲಿಯರ್ ಕಟ್ ಹೇಳೋ ಮನುಷ್ಯ ಅಂತೇಳಿ. ರಮೇಶ್ ಕುರ್ಚಿ ಕಾಂಗ್ರೆಸ್ ಅನ್ನ ಹಿಕ್ಕಾಬಿಕ್ಕಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾರು? ರಮೇಶ್ ಕುರ್ಚಿ ಅವರು ಹಿಕ್ಕಾಬಿಕ್ಕಿ ಕಾಂಗ್ರೆಸ್ ಪಕ್ಷವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದೀನಿ ಅದು ನೀವು ಹೇಳ್ಬೇಕು ಸರ್. KPCC ನಾನು ಮೆಂಬರು ಬೆಳಗಾವಿ. ನನಗೆ ಕಾಂಗ್ರೆಸ್ನಾಗ ಇಲ್ಲಿ ತಂದವರು ಯಾರಲ್ಲ, ಯಾರು ಏನೇ ಹೇಳ್ತಿದ್ರು ಕಾಂಗ್ರೆಸ್ನಾಗ ತಂದವರು. ಇದು ಮೇಲಿಂದ ಐದರ್ MLAಗಳನ್ನ ಯಾರನ್ನೂ ತಗೋಬೇಕಾಯ್ತು ಅಂತಂದ್ರೆ ಅದಕ್ಕೊಂದು ಡಿಸಿಪ್ಲಿನ್ ಕಮಿಟಿ ಇದೆ. ಅಲ್ಲಂ ವೀರಭದ್ರಪ್ಪ ಅವರು ಅದಕ್ಕೆ ಕಮಿಟಿ ಅಧ್ಯಕ್ಷರಿದ್ದಾರೆ. ಅವರು ರೆಕಮೆಂಡ್ ಆದ ನಂತರ AICCಗೆ ಹೋಗ್ತಿದೆ. ಅಲ್ಲಿಂದ ಬಂದ ನಂತರ DK ಸೈನ್ ಮಾಡಿದ ನಂತರನೇ ಇದು ಬರ್ತಿದೆ. ನಾನೇ ಕೇಳ್ತೀನಿ, ನಾನು ಎಲ್ಲರೂ ಅಂತಾರೆ ಸತೀಶ್ ಜಾರಕಿಹೊಳಿ ಅವರು ನನ್ನ ತೊಗೊಂಡು ಬಂದ್ರಂತ ಹೇಳ್ತಾರೆ. ಅಲ್ಲಿ ಸ್ವಾಮಿ, ಸತೀಶ್ ಜಾರಕಿಹೊಳಿಗಿಂತ ಮುಂಚೆ ನಾನು ಅಪ್ಲಿಕೇಶನ್ ಮಾಡೀನಿ. ಸತೀಶ್ ಜಾರಕಿಹೊಳಿ MP ನಿಂತರೂ ಅವ್ರು ನನಗೆ ಆ ವೇಳೆದಾಗ ತಗೊಳ್ಳಿಲ್ಲ. MP ಇಲೆಕ್ಷನ್ ಮುಗಿದು ಅವ್ರು ಬಿದ್ದ ನಂತರ ಆಮೇಲೆ
ಅವ್ರದ್ದು ಫಿರೋಜ್ ಶೇಟ್ದು ಈ ರಾಜು ಶೇಟ್ದು ಕೆಟ್ಟತನ ಬಂದ ನಂತರ ನೀವು ಒಳಗೆ ತಗೋತೀರಿ ನನಗೆ. ಅವರು ಒಳಗೆ ತೊಗೊಂಡಿಲ್ಲ ಅವಾಗ ಅಲ್ಲಿ ಸೈನ್ ಆಗಿ ಬಂದಿತ್ತು ಸರ್. DK ಅವರು ಎಲ್ಲ ಸೈನ್ ಆದ ನಂತರ ಇದು ಎಲ್ಲ ನಾನು ಕಾಂಗ್ರೆಸ್ಗೆ ಬಂದೆ. ಇದನ್ನೆಲ್ಲ ಮಾಡಿದವ್ರನ್ನೇ ಹೇಮಂತ್ ಲೇಂಗಡೆ ಅವರು. ಸರ್, ಇವಾಗ ನಿಮ್ಮನ್ನು ಪಕ್ಷ ಕಡೆಗಣಿಸ್ತಾ ಇದೆ, ಅದೇ ಅಸಮಾಧಾನ ತಮ್ಮಲ್ಲಿ ಒಂದು ನನಗೇನಲ್ರಿ, ನನಗೆ ನೋಡ್ರಿ, ಇವತ್ತು ಕಾಂಗ್ರೆಸ್ನಿಂದ ತೆಗೆದ್ರೂ ಚಿಂತಿಲ್ಲ ಸರ್, ನಾವು ಆರಾಮರೇ ಇರ್ತೀವಿ. ಬಟ್ ಇದನ್ನು ಅಧೋಗತಿ ನೋಡಲಿಕ್ಕೆ ಆಗೋದಿಲ್ಲ ನನಗೆ. ಇದು ಡಿಕ್ಟೇಟರ್ಶಿಪ್. ಈಗ ನಾವು ಮೋದಿಗೆ ಅಂತೇವಿ ಡಿಕ್ಟೇಟರ್ಶಿಪ್ ಇದು ದೇಶನಾಗ ನಡೆದಿದೆ ಅಂತ. ನಾನು ಅದನ್ನೇ ಕೇಳ್ತೇನೆ, ಬೆಳಗಾವಿನಾಗ ನೀವು ಡಿಕ್ಟೇಟರ್ಶಿಪ್ ಮಾಡಕ್ಕೆ ಬಂದಿರ? ಒಳ್ಳೆ ವ್ಯಕ್ತಿ ರೀ ಸತೀಶ್ ಜಾರಕಿಹೊಳಿ, ಒಳ್ಳೆ ವ್ಯಕ್ತಿ ಇದ್ರೂ ಅವರು ಕಿವಿ ಹಗರಿದವ್ರೆ. ಅವರು ಸುತ್ತಮುತ್ತಲಿನವರು ನನ್ನ ಬಗ್ಗೆ ಬೇಕಾದ ಹೇಳಿದವ್ರೆ. ಅವ್ರ ಮಗ ಅವ್ರ ಅಪ್ಪನಿಗಿಂತ ಹೇಳ್ತಾನೆ, ಅವ್ರು ಸತೀಶ್ ಜಾರಕಿಹೊಳಿಗಿಂತ ಅವ್ರ ಮಗ ರಾಹುಲ್ ಅವರು ಈಸ್ ಎ ಜೆಂಟಲ್ಮನ್. ಅವ ಹುಡುಗ ಒಂದು ಬರ್ತ್ಡೇ ಫಂಕ್ಷನ್ ಇತ್ತು, ಈಗಿಂದಲ್ಲ, ಹೋದ ವರ್ಷದಿಂದ. ಆ ವೇಳೆದಾಗ ನನಗೆ ನಾನು ತೆಳಗೆ ಕುಂತೀನಿ. ಅವನು ಇಷ್ಟೊಂದು ಮೆಚೂರ್ಡ್ ಆಗಿದ್ದ ಅವಾಗ ನನ್ನ ತೆಳಗಿಂದ ತೆಗೆದ ಮೇಲೆ ಸ್ಟೇಜ್ ಮೇಲೆ ಕುಂಡ್ರಿಸಿದವ ಅವ್ರು ರಾಹುಲ್. ಅವ್ರಿಗೆ ಒಂದು ಸೌಜನ್ಯತೆ ಇದೆ. ನಾ ಯಾರು ಕೆಟ್ಟವಿಲ್ಲ, ಅವ್ರೇನು ನನ್ನ ಕೆಟ್ಟ ಮಾಡಿಲ್ಲ. ಖರೆ ಅವ್ರಿಗೆ ಸತೀಶ್ ಜಾರಕಿಹೊಳಿ ಕಿವಿ ಹಗರಿದ್ರೆ ನಾನೇನು ಮಾಡಲಿ ಸರ್ ಅದಕ್ಕೆ? ಬಟ್ ನಾನು ನೋಡಿ ಹೇಳ್ತೀನಿ, ನನ್ನ ಎಂಟೈರ್ ಲೈಫ್ನಲ್ಲಿ ನನಗೆ ಯಾರೂ ಗಾಡ್ ಫಾದರ್ ಇಲ್ಲ. ನಾನು ಗಾಡ್ ಫಾದರ್ ಅಂತ ನಾನು ಯಾವ ವೇಳೆದಾಗ ಈ ಕಾಂಗ್ರೆಸ್ ಮೊನ್ನೆ ಜಾಯ್ನ್ ಆದೆ, ಆ ವೇಳೆದಾಗ ಸತೀಶ್ ಜಾರಕಿಹೊಳಿ ಒಂದು ತಿಳ್ಕೊಂಡಿದ್ದೆ. ಆದರೆ ದುರ್ದೈವದಿಂದ ಈ ಸುತ್ತಮುತ್ತಲಿನ ಜನರು ಅವ್ರಿಗೇನು ತಿಳಿಸಿದ್ರು, ಅದರಿಂದ ಅದಾಯಿತು. ನನಗೇನು ಆಮೇಲೆ ಬೇಡ, ನೀವು ಅಲ್ಲಿ ನಿಂದಿರಬೇಡ್ರಿ ಅಂದ್ಕೊಳ್ಳಿ ನಾನು ಬಂದುಬಿಟ್ಟೆ. ನಾ ಯಾಕೆ ಹೋಗ್ರಿ ಮುಂದೆ? ಆಮೇಲೆ ನನಗೇನು ಕೆಲಸ ಇದೆ ಸರ್? ಈ ಬೆಳಗಾವಿ ಇವತ್ತು ಯಾರು ರಾಜಕಾರಣ ಮಾಡ್ತಿದ್ರೆ ಯಾರು? ಬೆಳಗಾವಿ ನಗರದ ರಾಜಕಾರಣ ತಿರುವು ಕೊಟ್ಟಂಥ ನಾನು 1956ರಿಂದ 99ರವರೆಗೆ ಬೆಳಗಾವಿದಲ್ಲಿ MES ಆರಿಸಿ ಬರ್ತಿತ್ತು. ಇಲ್ಲಿ ಕಾಂಗ್ರೆಸ್ ಬರಬೇಕಾದ್ರೆ ನಾನು ಕಾರಣ, ಯಾರಲ್ಲ, ಜಿಲ್ಲಾ ಮಂತ್ರಿಗಳು ಅಲ್ಲ, ಅಥವಾ ಯಾರಲ್ಲ, ಇದನ್ನು ಹೇಳ್ತಾ ಇದ್ದೆ. ಇದನ್ನು ನಾನು ಮಾಡಬೇಕಾದ್ರೆ, ನಾನು ಈ ಕಾಂಗ್ರೆಸ್ಸಿಗೆ ಇಲ್ಲಿ ತರಬೇಕಾದ್ರೆ, ಈ ಕಾಂಗ್ರೆಸ್ಸಿನಿಂದ 3ನೇ ಸಲ ನನ್ನ ಟಿಕೆಟ್ ಯಾವಾಗ ಹಾರಿಸಿದ್ರು ಆ ವೇಳೆದ ಕ್ಯಾಂಪ್ ಭಾಗ ಉತ್ಸಗಾಂವ್ ಭಾಗನಾಗಿತ್ತು. ಆ ಸೈಡ್ ಹೋಗತ್ತಿತ್ತು. ಮುಸ್ಲಿಂ ಜನರು ಈ ಸೈಡ್ ಬರಲಿ ಅನ್ನೋದಕ್ಕೆ ಇಲ್ಲಿ ಮುಸ್ಲಿಂ ಓಟ್ ಆದರೆ 1,17,000 ಓಟ್ ಆಗಿದ್ದು. ಇಲ್ಲಿ ಬೆಳಗಾವಿನಾಗ ಕಾಂಗ್ರೆಸ್ಸಿನ ಸೋಲಿಸುವಂಥ ಯಾರೂ ಇರಲಿಲ್ಲ, ಆಗೋ ಸಾಧ್ಯನೂ ಇಲ್ಲ, ಯಾರೇ ಬಂದರೂ ಸೋಲೋ ಸಾಧ್ಯ ಇಲ್ಲ ಅಂತ ಈ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದು. ಅದರ ದುರ್ದೈವದಿಂದ ಈ ಪರಿಸ್ಥಿತಿ ನನಗೂ ಬಂತು. ಇವಾಗ ನಿಮ್ಮ ಮುಂದೆನೇ ಕಾಂಗ್ರೆಸ್ ಪಕ್ಷ ಒಂದು ಮರಾಠಿ ಭಾಷಿಗರು ಹಾಗೂ ಕೆಲ ಸಂಪಾದಕರ ಆಟದಿಂದಾಗಿ ಬೆಳಗಾವಿ ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿಗಳು ವಿಫಲರಾಗಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಜಗದೀಶ್ ಶೆಟ್ಟರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಅಂದಿನ ಶಾಸಕರಾದ ಸಂಭಾಜಿ ಪಾಟೀಲ್ ಮತ್ತು ಅರವಿಂದ್ ಪಾಟೀಲ್ ಅವರು ಸದನದಲ್ಲಿ ಮರಾಠಿಯಲ್ಲಿ ಮಾತನಾಡುತ್ತಿದ್ದರು. ಈ ವೇಳೆ ಮರಾಠಿ ಮಾತನಾಡಿದರೆ ಮಹಾರಾಷ್ಟ್ರಕ್ಕೆ ಹೋಗಿ ಮಾತನಾಡಿ ಎಂದು ಹೇಳಿದ್ದ ಶೆಟ್ಟರ್ಗೆ ಮರಾಠಿ ಭಾಷಿಗರು ಮತ ನೀಡಿ ಆಯ್ಕೆ ಮಾಡಿದ್ದಾರೆ. ಮರಾಠಿ ಭಾಷಿಗರು ಯಾರ ಪರವಾಗಿ ಮತ ಹಾಕಿದರು ಎಂದು ಮಾಜಿ ಶಾಸಕ ರಮೇಶ್ ಕುಡಚಿ ಪ್ರಶ್ನೆ ಮಾಡಿದ್ದಾರೆ. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಲೋಂಡಾದಲ್ಲಿ ಕರಡಿಯೊಂದು ರೈತನ ಮೇಲೆ ಹಠಾತ್ ದಾಳಿ ನಡೆಸಿದ ಪರಿಣಾಮ ವ್ಯಕ್ತಿಯೊಬ್ಬ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಲೋಂಡಾದಲ್ಲಿ ಕರಡಿಯೊಂದು ರೈತನ ಮೇಲೆ ಹಠಾತ್ ದಾಳಿ ನಡೆಸಿದ ಪರಿಣಾಮ ವ್ಯಕ್ತಿಯೊಬ್ಬ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಲೋಂಡಾ ನಿವಾಸಿ ಪ್ರಭು ಎಂಬುವರು ಮುಂಜಾನೆ ತಮ್ಮ ಜಮೀನಿಗೆ ಹೋಗುತ್ತಿದ್ದ ವೇಳೆ ಏಕಾಏಕಿ ಹಿಂಬದಿಯಿಂದ ಕರಡಿ ದಾಳಿ ಮಾಡಿದೆ. ಇದರಿಂದ ಈ ರೈತ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಈ ಕರಡಿಯ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಪ್ರಭು ಕರಡಿಯ ಮೇಲೆ ಕಲ್ಲನ್ನು ಎಸೆದರು ಮತ್ತು ಕರಡಿ ಹೆದರಿ ಓಡಿ ಹೋಯಿತು. ಅವನ ಧೈರ್ಯವು ಅವನ ಜೀವವನ್ನು ಉಳಿಸಿತು. ಪ್ರಭು ಅವರನ್ನು ಚಿಕಿತ್ಸೆಗಾಗಿ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. KMM ಕನ್ನಡ ಸುದ್ದಿವಾಹಿನಿಯೊಂದಿಗೆ ಪ್ರಭು ಅವರು ಮಾತನಾಡಿ ವಿವರವಾದ ಮಾಹಿತಿಯನ್ನು ನೀಡಿದರು. मी रोज सकाळी वॉकला जातो आहे 6-6:30ला. मग शेतापर्यंत जाऊन वापस येतो. मग असं जातेवेळी मागच्या बाजून उडी मारला त्यांना अंगावरून 3-4 वेळा अटॅक केला. आणि मी मग दगड भेटला मला, दगडाने त्याच्या तोंडावर मारलो भरपूर. तेव्हा सोडून पळाले. 3 होते ते 3 होते.
6:30 सकाळी 6:30 हां आणि नाही मला थोडंसं कोण नव्हतं तिकडं आणि शेती आमची तिकडं शेतीला म्हणजे वॉकिंग करून जातो मी रोजचा जातो आहे 6:30 6:15 जातो आहे वॉक करायला तर रस्त्यावर मागच्या बाजून उडी मारला अंगावर आणि दोघांची मग कुस्तीत लागली आमची दोघांना मग सगळं फाडून ठेवला की पुरा हां ಪ್ರಭು ವಿಷ್ಣು ಡಿಗೇಕರ್. ಈ ವೇಳೆ ಅವರು ಮುಂಜಾನೆ ನಡೆದ ಈ ಅವಘಡದಲ್ಲಿ ಒಂದಲ್ಲ 3 ಕರಡಿಗಳಿದ್ದವು. ಈ ಘಟನೆಯಿಂದ ಲೋಂಡಾ ಪ್ರದೇಶದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಮಹದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪಶ್ಚಿಮ ಘಟ್ಟಗಳಲ್ಲಿ ಜೋರಾದ ಮಳೆಯ ಅಬ್ಬರ. ಬೆಳಗಾವಿ, ಮಹಾರಾಷ್ಟ್ರ, ಗೋವಾ ಜಲಪಾತಕ್ಕೆ ಜೀವಕಳೆ. ಹಾಲಿನಂತೆ ಹರಿಯುತ್ತಿರುವ ಸುಂಟಿ ಜಲಪಾತ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಮುಂದೆ ರಸ್ತೆ ದುಸ್ಥಿತಿ. ರಸ್ತೆಯಲ್ಲಿನ ಗುಂಡಿಗಳನ್ನು ಮುಚ್ಚಿ ಕ್ರಮ ಕೈಗೊಳ್ಳುವಂತೆ ಆಗ್ರಹ. ರಸ್ತೆಯಲ್ಲಿ ಸಾವು ಬದುಕು ನಡುವೆ ವಾಹನ ಸವಾರರ ಸಂಚಾರ. ಜಾಂಬೋಟಿ ಚೋರ್ಲಾ ಗೋವಾ ಮಾರ್ಗದಲ್ಲಿ ಹದಗೆಟ್ಟ ರಸ್ತೆ. ಅಪಾಯಕಾರಿಯಾಗಿ ಪರಿಣಮಿಸಿದ ಕೊಸಬಳಿ ಬಳಿಯ ಸೇತುವೆ. ಭಾರಿ ವಾಹನಗಳನ್ನು ಕೂಡಲೇ ನಿಲ್ಲಿಸುವಂತೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.